ಎಷ್ಟಾಗುತ್ತೆ? ಎಷ್ಟು ಕಡಿಮೆ ಅಂದರೆ? ರೂಮ್ ಇದೇನು? ರೂಮ್ ನೋಡಿ, ನಾನು ಸುಬ್ಲೇಟಾಗಿ ಬರ್ತೀನಿ. ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೋದಾ? ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೋದಾ? ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೋದಾ? ಅದ್ರ ಮುಖ ನೋಡೋ, ಮುಖ ಕಾಣೋದಿಲ್ಲ. ನಾನು ಹೇಳ್ತೀನಿ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಬೆಂಗಳೂರಲ್ಲಿದ್ದೇನೆ. ಬೆಂಗಳೂರಿನ ಮೆಜೆಸ್ಟಿಕ್ಕಲ್ಲಿ ಬಂದು ನಿಂತಿದ್ದೇನೆ ಈಗ. ಮೆಜೆಸ್ಟಿಕ್ಕಲ್ಲಿ ನಮ್ಮ ಈ ಹಿಂದೆ ಕೂಡ ಹಲವಾರು ವಿಡಿಯೋ ಮಾಡಿದ್ರು. ಮೆಜೆಸ್ಟಿಕ್ಕಲ್ಲಿ ರಾಜಾರೋಷವಾಗಿ ಏನೋ ಲೈಂಗಿಕ ದಂಧೆ ನಡೀತಾ ಇರುವಂಥ ವಿಷಯದಲ್ಲಿ ಇವತ್ತು ನಾನು ಕೆಲವೊಂದು ವಿಡಿಯೋಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವತ್ತು ಈ ಮೆಜೆಸ್ಟಿಕ್ ಅಂತ ಹೇಳುವಂಥದ್ದು ನಮ್ಮ ರಾಜ್ಯದ ಒಂದು ರಾಜಧಾನಿಯಲ್ಲಿರುವಂತಹ ಒಂದು ಹೃದಯ ಭಾಗ. ಈ ಒಂದು ಹೃದಯ ಭಾಗದಲ್ಲಿ ಈ ರೀತಿ ನಡೀತಾ ಇರಬೇಕಂತ ಹೇಳಿದ್ರೆ ಹಾಗಾದರೆ ನಾರ್ಮಲ್ ಆಗಿ ಹಳ್ಳಿ ಏರಿಯಾಗಳಲ್ಲಿ ಯಾವ ರೀತಿ ಇರ್ಬೋದು ಅದನ್ನು ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಯಾರಲ್ಲೂ ಎಕ್ಸ್ಟ್ರಾ ಮಾತನಾಡೋಕ್ಕೆ ಹೋಗಿಲ್ಲ, ಬಟ್ ನಾರ್ಮಲ್ ಆಗಿ ಜನರ ಒಂದು ಮೈಂಡ್ ಸೆಟ್ ಹೇಗಿದೆ ಅಂತ ಹೇಳುವಂಥದ್ದನ್ನು ಜನರು ಈಗ ಯಾರನ್ನು ನಾನು ಮುಖವನ್ನು ಎಲ್ಲರನ್ನು ಬ್ಲರ್ ಮಾಡ್ತೀನಿ. ಯಾಕಂದರೆ ನಾವು ಇನ್ನೊಬ್ಬರನ್ನ ಹೀಯಾಳಿಸುವಂಥದ್ದು ಸರಿಯಲ್ಲ. ಅದ ಕಾರಣ ಮುಖವನ್ನೆಲ್ಲ ಬ್ಲರ್ ಮಾಡಿಟ್ಟಿರ್ತೀನಿ. ನಾನು ಜಸ್ಟ್ ಒಂದು ವಿಡಿಯೋಗೋಸ್ಕರ ಈ ಒಂದು ಕೆಲವರೆಲ್ಲ ಹೋಗ್ಬಿಟ್ಟು ಮಾತಾಡ್ತಾ ಬರ್ಬೇಕಂದ್ರೆ ಹತ್ರ ಬಂದವರಲ್ಲಿ ರೇಟ್ ಕೇಳಿದೆ. ಅದು ಯಾಕಂದರೆ ಜಸ್ಟ್ ಒಂದು ವೀಡಿಯೋ ಪರ್ಪಸ್ಗೋಸ್ಕರ ಮಾತ್ರ, ಯಾರನ್ನು ಹೀಯಾಳಿಸುವಂತಹ ಉದ್ದೇಶ ಇದರಲ್ಲಿ ಇಲ್ಲ. ಆದ್ರೂ ಎಷ್ಟಿದ್ರೂ ಬೆಂಗಳೂರಿಗೆ ಹೋಗುವಂಥವ್ರು ಹೆಚ್ಚಾಗಿ ಜಾಗ್ರತೆ ವಹಿಸಿ. ನಾನು ಹಿಂದೆ ಡೇಟಿಂಗ್ ಆ್ಯಪ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೆ, ಬಟ್ ಇದರಲ್ಲೂ ಕೂಡ ನಾನು ಹೇಳೋದಷ್ಟೇ, ಆದಷ್ಟು ನೀವು ಜಾಗ್ರತೆ ಮಾಡ್ಕೊಳ್ಳಿ. ಹೋದರೆ ಫುಲ್ಲು ನಿಮ್ಮ ಕೈಲಿರುವಂತಹ ದುಡ್ಡನ್ನೆಲ್ಲ ಎಳ್ಕೊಂಡು ಹೋಗುವಂಥವ್ರು ಕೂಡ ಇರ್ತಾರೆ. ಅಲ್ಲಿ ಟ್ರಾನ್ಸ್ಜೆಂಡರ್ಸ್ ಕೂಡ ಇರ್ತಾರೆ, ಬೇರೆ ಬೇರೆ ಜನ ಕೂಡ ಇರ್ತಾರೆ. ಆದಷ್ಟು ಜಾಗ್ರತೆ ವಹಿಸ್ಕೊಳ್ಳಿ. ಇಲ್ಲಿ ಬೆಂಗಳೂರಿನ ಒಂದು ದೃಶ್ಯ ಹೇಗಿದೆ ಅಂತ ಹೇಳೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಬನ್ನಿ ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ. ಎಷ್ಟಾಗುತ್ತೆ? ಎಷ್ಟು ಕಡಿಮೆ ಅಂದರೆ? ರೂಮ್ ಇದೇನು? ರೂಮ್ ನೋಡಿ, ನಾನು ಸುಬ್ಲೇಟಾಗಿ ಬರ್ತೀನಿ. ಬಿಡ್ತೀರಾ ಅವನು ಹಿಂಗೆ ಮಾಡಿದೆ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೋದಾ? ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೋದಾ? ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೋದಾ? ಅವಳೇ ಬೇಕು ಅಂತ ಯಾವ್ದು ಇಷ್ಟ ಆಗುತ್ತೆ ಅದ್ರ ಮುಖ ನೋಡೋ, ಮುಖ ಕಾಣೋದಿಲ್ಲ. ಹೇಳಿ 2,000 ಆಗುತ್ತೆ. ನಾನು ಹೇಳ್ತೀನಿ ನೋಡೋಣ, ಬರ್ತೀನಿ, ನಾನು ಆಮೇಲೆ ಬರ್ತೀನಿ. ₹1,500 ಹೇಳ್ತಾ ಇದ್ದಾರೆ ರೂಮಿಗೆ, ಅವರೇ ಕೊಡ್ತಾರಂತೆ. ಇದೆಲ್ಲ ಇಲ್ಲಿ ಒಂದು ಕರ್ಮಕಾಂಡ. ಏನು ಮಾಡೋದು ಹೇಳಿ? ನಾವೀಗ ಇವರ ಎದುರಲ್ಲಿ ಸಿಕ್ಕಿಬಿದ್ರಂತೂ ಮತ್ತೆ ನಿಂತ್ಕೊಳ್ಳಿಕ್ಕೂ ಸಾಧ್ಯ ಇರಲಿಕ್ಕಿಲ್ಲ. ಬಟ್ ಏನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಆ ಕಡೆ ನಡ್ಕೊಂಡು ಹೋಗುವಂಥದ್ದಷ್ಟೇ. ಇವಾಗ ನಮ್ಮ ಪ್ಲ್ಯಾನ್ ನಾವು ಇಬ್ಬರು ನಿಂತು ಈ ಒಂದು ವಿಡಿಯೋನ ಹಿಡಿತಾ ಇರುವಂಥದ್ದು. ತುಂಬ ಜನ ಇದ್ದಾರೆ ಇಲ್ಲಿ ಮೆಜೆಸ್ಟಿಕ್ಕಲ್ಲಂತೂ. ಇದು ನಮ್ಮ ರಾಜ್ಯ ರಾಜಧಾನಿ ಏನೋ ಬೆಂಗಳೂರಿನ ಮೆಜೆಸ್ಟಿಕ್ ಇದೆ. ಮೆಜೆಸ್ಟಿಕ್ನ ಹೃದಯ ಭಾಗದಲ್ಲಿ ನಡೀತಿರುವಂತಹ ಒಂದು ಮಾಂಸದಂಧೆ ಇದು. ಇಲ್ಲಿ ಟ್ರಾನ್ಸ್ಜೆಂಡರ್ಸ್ ಕೂಡ ಇರ್ತಾರೆ, ಜೊತೆಗೆ ಇಲ್ಲಿ ಮಹಿಳೆಯರು ಕೂಡ ತುಂಬ ಜನ ಹೀಗೆ ಕಾಯ್ತಾ ಇರ್ತಾರೆ ಮೂಲೆ ಮೂಲೆಗಳಲ್ಲಿ. ಆದರೆ ಎಲ್ಲಾದರೂ ನಾವು ಇವರ ಒಂದು ಇದಕ್ಕೆ ಬಿದ್ದುಬಿಟ್ರೆ ಮುಗೀತು ಕತೆ. ಸುಮ್ಮನೆ ಯಾಮಾರ್ಕೊಂಡು ಕೈಲಿರೋ ದುಡ್ಡನ್ನೆಲ್ಲ ಖಾಲಿ ಮಾಡ್ಕೊಂಡು ಬರುವಂಥ ಅವಶ್ಯಕತೆ ಬಂದ್ಬಿಡತ್ತೆ. ಯಾವುದೋ ಉದ್ದೇಶ ಇಟ್ಟು ನಾವು ಬೆಂಗಳೂರಿಗೆ ಬಂದಿರ್ತೀವಿ, ಹಾಗಂತ ತಿಳ್ಕೊಂಡು ಇವರ ಈ ಒಂದು ಇದಕ್ಕೆ ಬಂದುಬಿಟ್ರೆ ಮುಗೀತು. ಯಾವುದೇ ಕಾರಣಕ್ಕೂ ಇವರ ಈ ದಂಧೆಯಲ್ಲಿ ನೀವು ಭಾಗಿಯಾಗಬೇಡಿ. ಹಾಗಂತ ತಿಳ್ಕೊಂಡು ಒಂದ್ಸಲ ಯಾಮಾರಿದ್ರೆ ಮತ್ತೆ ತಿರುಗಿ ನೋಡುವಂತಹ ಅವಶ್ಯಕತೆ ಬರೋದಿಲ್ಲ. ಅಷ್ಟೊಂದು ನಾವು ಸುಸ್ತಾಗ್ಬಿಡ್ತೀವಿ, ಲಾಸ್ ಆಗಿಬಿಡ್ತೀವಿ.
ಅದಕ್ಕಾಗಿ ಹೇಳ್ತಿರೋಂಥ ಮಾತು. ಈ ಮಾತನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ. ಎಷ್ಟಾಗುತ್ತೆ? ಎಷ್ಟು 2,000 ಕಡಿಮೆ ಅಂದರೆ? ಎಷ್ಟು ಕೊಡ್ತೀರಾ? ರೂಮ್ ಇದೇನು? ರೂಮ್ ಅದಕ್ಕೆ ಹೇಳಿದೆ ರೂಮ್ ರೆಂಟ್ ಸರಿ 2,000 ಕೊಡ್ತೀರಾ? ನೋಡಿ, ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ. ಮತ್ತೆ ಬಿಡ್ತೀರಾ ಅವನು ಟ್ರೈನ್ ಅವನು ನೀನು ಮಾಡಿದ ಮಾಡ್ಬೋದು. ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೋದಾ? ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೋದಾ? ಏನು ಸರ್? ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೋದಾ? ಮತ್ತೆ ಅಗ್ರಿಮೆಂಟ್ ಅವಳೇ ಬೇಕು ಅಂತ ಹಾಗೆ ಯಾವ್ದು ಇಷ್ಟ ಆಗುತ್ತೆ ಅವ್ರು. ಅದ್ರ ಮುಖ ನೋಡೋ, ಮುಖ ಕಾಣೋದಿಲ್ಲ. ಎಲ್ಲ ತೆಗಿಯವ ಹೇಳಿ 2,000 ಆಗುತ್ತೆ ತಗೊಂಡು. ನಾನು ಹೇಳ್ತೀನಿ, ನೋಡೋಣ. ಬರ್ತೀನಿ, ನಾನು ಆಮೇಲೆ ಬರ್ತೀನಿ. ನಾನು ಈ ವಿಡಿಯೋವನ್ನು ಮಾಡಿರುವಂಥ ಉದ್ದೇಶ ಅಂತ ಹೇಳಿದ್ರೆ ಕೇವಲ ಒಂದು ಜನಜಾಗೃತಿಗಾಗಿ ಮಾತ್ರ, ಆಯ್ತಾ? ಯಾಕಂದ್ರೆ ನೀವು ಹೋಗಬೇಡಿ ಅಂತ ಹೇಳುವಂಥ ವಿಷಯವನ್ನು ಹೇಳೋಕ್ಕೆ ಮಾತ್ರ. ಏನು ಗೊತ್ತಾ, ನಾನು ಅವರಲ್ಲಿ ಹಿಂಗೆ ಮಾತನಾಡ್ತಾ ಇರ್ಬೇಕಂದ್ರೆ ನನ್ನ ಕಡೆಯವರೊಬ್ರು ನನ್ನ ಹಿಂದಿನಿಂದ ಕ್ಯಾಮರಾನ ಇಟ್ಕೊಂಡಿದ್ರು. ಈ ಕ್ಯಾಮರಾ ಇಟ್ಕೊಳ್ಳೋಂಥ ಟೈಮಲ್ಲಿ ಅಲ್ಲಿ ಕೂತವರೊಬ್ರು ಲೇಡಿನೇ, ಅವ್ರು ಏನೋ ಒಂದು ವ್ಯಾಪಾರ ಮಾಡ್ತಾ ಇದ್ರು ಅನ್ಸುತ್ತೆ. ಅವರು ನನಗೆ ಕನ್ಸನ್ನೆ ಮೂಲಕ ಹೇಳ್ತಾ ಇದ್ರು, ಹೋಗ್ಬೇಡ ಹೋಗ್ಬೇಡ. ಅವರು ಕನ್ಸನ್ನೆ ಕೈ ಸನ್ನೆಲ್ಲ ಮಾಡ್ತಾ ಇದ್ರು. ಹೋದ್ರೆ ನಿನ್ನನ್ನು ಅವರು ನಿನ್ನ ತಲೆ ತೆಗಿತಾರೆ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ಬೋಳಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನ. ಒಟ್ಟಿನಲ್ಲಿ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬೆಂಗಳೂರು ಹೋಗಿರ್ತೀರಾ. ಅಲ್ಲಿ ಹೋಗಿ ಈ ರೀತಿ ಒಂದು ಕ್ಷಣಿಕ ಸುಖಕ್ಕಾಗಿ ಹೋಗಿ ಇರುವಂಥ ದುಡ್ಡು ಸೊತ್ತುಗಳನ್ನೆಲ್ಲ ನೀವು ಕಳ್ಕೊಂಡು ಬರೋದಕ್ಕಿಂತ ಆರಾಮವಾಗಿ ಆ ಬಗ್ಗೆ ಚಿಂತನೆ ಮಾಡದೆ ಆರಾಮಾಗಿ ಹೋಗೋದು ಬೆಟರ್ ಅಂತ ನನ್ನ ಅನಿಸಿಕೆ. ಬಟ್ ಇದೆಲ್ಲ ಇದೆಲ್ಲ ಇಲ್ಲಿ ಮಾಂಸದಂಧೆ ಇಷ್ಟೊಂದು ಹಾಡಾಗಲೇ ನಡೀತಾ ಇದೆ ಅಂತ ಹೇಳಿದ್ರೆ, ಏನೋ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಇಲಾಖೆ ಇದೆ, ಎಲ್ಲ ಏನು ನೋಡ್ಕೊಂಡು ಸುಮ್ಮನೆ ಇರ್ತಾರ ಏನಂತಾನೆ ಅರ್ಥನೇ ಆಗ್ತಾ ಇಲ್ಲ ಈ ಒಂದು ಏರಿಯಾದಲ್ಲಿ. ಅದೊಂದು ವಿಶೇಷ ಅಂತಾನೆ ಹೇಳ್ಬೋದು. ರಾತ್ರಿ ಹೊತ್ತು ಬೇರೆನೇ ಇದ್ದಾರೆ ಇಲ್ಲಿ. ರಾತ್ರಿ ಹೊತ್ತು ಇದೇ ಏರಿಯಾದಲ್ಲಿ ಬೇರೆನೇ ಜನ ನಿಲ್ತಾರೆ, ಕ್ಯೂ ಅಲ್ಲಿ ನಿಂತಿರ್ತಾರೆ. ಹಗಲು ಹೊತ್ತು ಈ ರೀತಿ ಇರುತ್ತೆ. ಬಟ್ ನಾವು ಎಲ್ಲಾದ್ರೂ ವಿಡಿಯೋ ಮಾಡೋದನ್ನ ನೋಡಿದ್ರೆ ತುಂಬಾ ಡೇಂಜರ್ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಬಂದು ಅಟ್ಯಾಕ್ ಮಾಡ್ಲಿಕ್ಕೂ ಮಾಡ್ತಾರೆ, ಇಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಒಂದು ಅಂಡರ್ ಪಾಸ್ ಅಲ್ಲೆಲ್ಲ ತುಂಬಾ ಅಂದ್ರೆ ತುಂಬಾ ಡೇಂಜರು. ಮತ್ತು ನಾನು ಯಾರಿಗೂ ಗೊತ್ತಾಗದ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಇದೊಂದು ಎಷ್ಟು ಜನಜಾಗೃತಿಗಾಗಿ ಇರೋಂಥ ವಿಡಿಯೋ ಮಾತ್ರ. ಇದರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ವಿಡಿಯೋದಲ್ಲಿ, ಆದರೆ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ಒಂದು ಹಸಿ ಮಾಂಸದಂಧೆ ಹಾಡಾಗಲೇ ನಡೀತಾ ಇರೋ, ರಾಜಾರೋಷವಾಗಿ ನಡೀತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳೋದನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.